ಇನ್ನು ನರೇಂದ್ರ ಮೋದಿ ಅವರ ಪ್ರಮಾಣ ವಚನದಲ್ಲಿ ಪೇಜಾವರ ಶ್ರೀಯವರು ಭಾಗಿಯಾಗಿದ್ದಾರೆ. 3ನೇ ಬಾರಿ ನಮ್ಮ ಪದಗ್ರಹಣಕ್ಕೆ ಶ್ರೀಗಳು ಸಂತಸವನ್ನು ವ್ಯಕ್ತಪಡಿಸಿದ್ದಾರೆ. ನೂತನ ಸಂಪುಟ ಶ್ರದ್ಧೆಯಿಂದ ಕಾರ್ಯ ನಿರ್ವಹಿಸಲಿ, ಸಮಾಜದ ಎಲ್ಲರಿಗೂ ಕೂಡ ಹಿತವಾಗುವಂತೆ ಕೆಲಸ ಮಾಡಲಿ, ಮುಂದಿನ 5 ವರ್ಷ ಆಡಳಿತವನ್ನ ಪೂರ್ಣಗೊಳಿಸಲಿ. ದೆಹಲಿಯಲ್ಲಿ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿಯವರ ಹೇಳಿಕೆಯದು. ನೂತನ ಸಂಪುಟ ಶ್ರದ್ಧೆಯಿಂದ ಕಾರ್ಯವನ್ನ ನಿರ್ವಹಿಸಲಿ, ಸಮಾಜದ ಎಲ್ಲರಿಗೂ ಕೂಡ ಹಿತವಾಗುವಂತ ಕೆಲಸ ಮಾಡಲಿ, ಮುಂದಿನ 5 ವರ್ಷ ಆಡಳಿತವನ್ನ ಪೂರ್ಣಗೊಳಿಸಲಿ ಅಂತ ಪೇಜಾವರ ಶ್ರೀಗಳು ದೆಹಲಿಯಲ್ಲಿ ಹೇಳಿದ್ದಾರೆ. ಸಮಾರಂಭದಲ್ಲಿ ಮಾನ್ಯ ನರೇಂದ್ರ ದಾಸ್ ಮೋದಿಜಿ ಅವರ 3ನೇ ಬಾರಿಯ ಈ ಪದಗ್ರಹಣ ಸಮಾರಂಭದಲ್ಲಿ ಪಾಲ್ಗೊಳ್ಳಲಿಕ್ಕೆ ತುಂಬ ಸಂತಸವಾಗಿದೆ. ದೇಶದ ಒಬ್ಬ ನಾಗರಿಕನಾಗಿ ಈ ಸಮಾರಂಭದಲ್ಲಿ ನಾವು ತುಂಬ ಸಂತೋಷದಿಂದ ಭಾಗವಹಿಸ್ತಾ ಇದ್ದೇವೆ. ನೂತನ ಸಂಪುಟ ಇದು ಶ್ರದ್ಧೆಯಿಂದ ಕಾರ್ಯನಿರ್ವಹಿಸಲಿ, ಸಮಾಜದ ಎಲ್ಲರಿಗೂ ಹಿತವಾಗುವಂತೆ ಕಾರ್ಯನಿರ್ವಹಿಸಲಿ ಹಾಗೂ 5 ವರ್ಷದ ಪರಿಪೂರ್ಣ ಆಡಳಿತಾವಧಿಯನ್ನು ಸುಸೂತ್ರವಾಗಿ ಪರಿಪೂರ್ಣಗೊಳಿಸಲಿ ಅಂತ ನಾವು ಆಶಿಸ್ತೀವಿ. ಮಾನ್ಯ ನರೇಂದ್ರ ದಾಸ್ ಮೋದಿಜಿ ಪ್ರಧಾನಿ ಮೋದಿಗೆ ಶುಭಾಶಯಗಳ ಮಹಾಪೂರವೇ ಹರಿದು ಬಂದಿದೆ. ಮೋದಿಯವರಿಗೆ ಮಂತ್ರಾಲಯದ ಪೀಠಾಧ್ಯಕ್ಷರಿಂದ ಅಭಿನಂದನೆ ಕೂಡ ಸಲ್ಲಿಸಿರುವಂಥದ್ದು. ನಮೋ ಅವರಿಗೆ ಸುಬುಧೇಂದ್ರ ತೀರ್ಥರು ಕೂಡ ಅಭಿನಂದನೆಯನ್ನ ತಿಳಿಸಿದ್ದಾರೆ, ಶುಭಾಶಯನ ಕೋರಿದ್ದಾರೆ. ಪ್ರಧಾನಿಯಾಗಿ ಮೋದಿ ಪದಗ್ರಹಣಕ್ಕೆ ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ. ಪ್ರಧಾನಿ ಮೋದಿ ಅವರಿಗೆ ಶುಭಾಶಯಗಳ ಮಹಾಪೂರವೇ ಹರಿದು ಬಂದಿದೆ. ರಾಜ್ಯದ ನಾನಾ ಭಾಗದಿಂದ ಸ್ವಾಮೀಜಿಯವರು ಶುಭಾಶಯವನ್ನ ಕೋರ್ತಾ ಇದ್ದಾರೆ. ಪ್ರಧಾನಿಯಾಗಿ ಮೋದಿ ಪದಗ್ರಹಣಕ್ಕೆ ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ. ಪ್ರಧಾನಿ ಮೋದಿಗೆ ಶುಭಾಶಯಗಳ ಮಹಾಪೂರವೇ ಹರಿದು ಬಂದಿದೆ. ಮೋದಿಗೆ ಮಂತ್ರಾಲಯ ಪೀಠಾಧ್ಯಕ್ಷರಿಂದ ಅಭಿನಂದನೆ ಕೂಡ ಸಲ್ಲಿಸಿದ್ದಾರೆ. ನಮಗೆ ಸುಬುಧೇಂದ್ರ ತೀರ್ಥರ ಶುಭಾಶಯ ಇದು. ಹಾಗಾದ್ರೆ ಏನು ಹೇಳಿದ್ದಾರೆ ನೋಡಿ. ಇಂದು ನಮ್ಮ ಭಾರತ ದೇಶದ ಇತಿಹಾಸದಲ್ಲಿ ಅತ್ಯಂತ ಪ್ರಮುಖವಾದಂತಹ ದಿನ. ಸಮರ್ಥ ನಾಯಕರು ಮತ್ತು ಹಿಂದೂ ಧರ್ಮದ ಮುಖಂಡರು ಆದಂತಹ, ಸಂರಕ್ಷಕರು ಆದಂತಹ ನರೇಂದ್ರ ಮೋದಿಜಿಯವರು 3ನೇ ಬಾರಿ ನಮ್ಮ ದೇಶದ ಪ್ರಧಾನಿಗಳಾಗಿ ಪದಗ್ರಹಣ ಮಾಡ್ತಕ್ಕಂಥದ್ದು ಮತ್ತು ಅವರ ಮಂತ್ರಿಮಂಡಲದಲ್ಲಿ ಅನೇಕ ಅನುಭವಿಗಳು, ವಿವಿಧ ರಾಜ್ಯಗಳ ಭೂತಪೂರ್ವ CMಗಳು ಕೇಂದ್ರ ಮಂತ್ರಿಗಳಾಗಿ ಸ್ಥಾನವನ್ನು ಅಲಂಕರಿಸ್ತಾ ಇರತಕ್ಕಂಥದ್ದು, ಉತ್ತಮವಾದಂತಹ ಆಡಳಿತ, ಅಭಿವೃದ್ಧಿ, ದೇಶದ ಭದ್ರತೆ ಮತ್ತು ದೇಶದ ಸರ್ವೋನ್ನತೆಯನ್ನು ಅವರ ಕಾಲದಲ್ಲಿ ಮತ್ತೊಮ್ಮೆ ನಾವು ಕಾಣುವಂತಹ ಭರವಸೆ ನಮ್ಮದಾಗಿದೆ. ಇಂತಹ ನರೇಂದ್ರ ಮೋದಿಜಿಯವರಿಗೆ ಅದೇ ರೀತಿಯಾಗಿ ಎಲ್ಲ ಮಂತ್ರಿಮಂಡಲಕ್ಕೆ ಭಗವಂತ ವಿಶೇಷವಾದ ಆಯುರಾರೋಗ್ಯಗಳನ್ನು ನೀಡಿ ಎಲ್ಲ ರೀತಿಯಾದ ಶಕ್ತಿ ಸಾಮರ್ಥ್ಯಗಳನ್ನು ನೀಡಿ ನಮ್ಮ ದೇಶವನ್ನು ಮುನ್ನಡೆಸಲಿ ಎಂಬುದಾಗಿ ನಾವು ಶುಭಾರೈಕೆಯನ್ನು ನೀಡ್ತಾ ಇದ್ದೇವೆ. ಇಂದು ನರೇಂದ್ರ ಮೋದಿ ಅವರಿಗೆ ಐತಿಹಾಸಿಕ 3ನೇ ಅವಧಿ. ಕಲಬುರಗಿಯಲ್ಲೂ ಕೂಡ ಬಿಜೆಪಿ ಕಾರ್ಯಕರ್ತರು ಸಂಭ್ರಮಾಚರಣೆಯನ್ನ ಮಾಡಿದ್ದಾರೆ. ಸರ್ದಾರ್ ವಲ್ಲಭಭಾಯಿ ಪಟೇಲ್ ವೃತ್ತದಲ್ಲಿ ಸೆಲೆಬ್ರೇಷನ್ ನಡೆದಿರುವಂಥದ್ದು. ಪಟಾಕಿಯನ್ನ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದ್ದಾರೆ ಬಿಜೆಪಿಯ ಕಾರ್ಯಕರ್ತರು. ಈ ಸಂದರ್ಭದಲ್ಲಿ ಮೋದಿ ಮೋದಿ ಅಂತ ಕಾರ್ಯಕರ್ತರು ಕೂಡ ಘೋಷಣೆಯನ್ನ ಕೂಗಿದ್ದಾರೆ. ಇದು ಕಲಬುರಗಿಯಲ್ಲಿ ನಡೆದಿರುವಂಥದ್ದು ಸೆಲೆಬ್ರೇಷನ್. ಸರ್ದಾರ್ ವಲ್ಲಭಭಾಯಿ ಅವರ ವೃತ್ತದಲ್ಲಿ ಪಟಾಕಿಯನ್ನ ಸಿಡಿಸಿ ಸಿಹಿ ಹಂಚಿ ಕಾರ್ಯಕರ್ತರು ಸಂಭ್ರಮಿಸಿದ್ದಾರೆ. ಈ ಸಂದರ್ಭದಲ್ಲಿ ಮೋದಿ ಮೋದಿ ಎನ್ನುವಂಥ ಘೋಷಣೆ ಕೂಡ ಮೊಳಗಿದೆ. ಇವತ್ತು ಇಡೀ ದೇಶದಲ್ಲಿ ಇವತ್ತು ನರೇಂದ್ರ ಮೋದಿ ಅವರು 3ನೇ ಬಾರಿಗೆ ದೇಶದ ಪ್ರಧಾನಮಂತ್ರಿ ಆಗಿದ್ದಕ್ಕೆ ಇಡೀ ಭಾರತ ದೇಶದಲ್ಲಿ ಹಬ್ಬದ ವಾತಾವರಣವನ್ನು ಒಂದು ನಿರ್ಮಾಣವಾಗಿದೆ. ಕಲಬುರಗಿ ನಗರದಲ್ಲಿ ಕೂಡ, ಕಲಬುರಗಿ ಜಿಲ್ಲೆಯಲ್ಲಿ ಕೂಡ, ಈ ಕಲ್ಯಾಣ ಕರ್ನಾಟಕದಲ್ಲಿ ಕೂಡ ಇವತ್ತು ನರೇಂದ್ರ ಮೋದಿ ಅವರು ದೇಶದ ಪ್ರಧಾನಮಂತ್ರಿ ಆದ ನಂತರ ಶುಭಾಶಯಗಳನ್ನು ಹೇಳಿದರು. ಇವತ್ತು ನರೇಂದ್ರ ಮೋದಿ ಅವರು 10 ವರ್ಷ ಆದ ನಂತರ ಇವತ್ತು 3ನೇ ಬಾರಿಗೆ ಇವತ್ತು 2047 ಒಂದು ವಿಷನ್ ಇಟ್ಕೊಂಡು ಈ ಭಾರತವನ್ನು 140 ಕೋಟಿ ಜನನ ನೆಮ್ಮದಿ. ಇನ್ನು ದಾವಣಗೆರೆ ಬಿಜೆಪಿ ಕಾರ್ಯಕರ್ತರಿಂದ ಸಂಭ್ರಮಾಚರಣೆ ಕೂಡ ನಡೆದಿದೆ. ನಗರದ ಜಯದೇವ ವೃತ್ತದಲ್ಲಿ ಪಟಾಕಿಯನ್ನ ಸಿಡಿಸಿ ಸೆಲೆಬ್ರೇಷನ್ ಅನ್ನು ಮಾಡಿದ್ದಾರೆ.
ಜೈ ಶ್ರೀರಾಮ್ ಅಂತ ಘೋಷಣೆಯೊಂದಿಗೆ ಸಂಭ್ರಮಾಚರಣೆ. ಬಿಜೆಪಿಯ ಜಿಲ್ಲಾಧ್ಯಕ್ಷ ರಾಜಶೇಖರ್ ನಾಗಪ್ಪ ನೇತೃತ್ವದಲ್ಲಿ ಸಂಭ್ರಮ ಸಡಗರ ಮುಗಿಲು ಮುಟ್ಟಿದೆ. ಮತ್ತೊಮ್ಮೆ ಇನ್ನೊಮ್ಮೆ ಮೋದಿ ಪ್ರಧಾನಿ ಅಂತ ಘೋಷಣೆಯನ್ನ ಕೂಗಿದ್ದಾರೆ.